ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇವತ್ತಿನ ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು. ಈ ಒಂದು 30,000 ರೂಪಾಯಿಯನ್ನು ಕೊಡ್ತೀನಂತ ಹೇಳಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಒಂದು ತೀರ್ಪಿನ ಬಗ್ಗೆ ನಂದು ಇವತ್ತಿನ ವಿಡಿಯೋ. ಅದು ಏನಿದೆ ವಿಡಿಯೋದಲ್ಲಿ ಅಂತ ಹೇಳಿ ಇವಾಗ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಮೊದಲಿಗೆ ಕೇಳ್ಕೊತಾ ಇದ್ದೀನಿ. ಇವಾಗ ಪಾಯಿಂಟಿಗೆ ಬರ್ತೀನಿ ಫ್ರೆಂಡ್ಸ್. ಅಂದರೆ 30,000 ರೂಪಾಯಿ ಏನು ಸರ್ಕಾರ ಹೊರಡಿಸಿರುವಂತಹ ಒಂದು ಅಮೌಂಟು ಪ್ರತಿಯೊಬ್ಬರ ಖಾತೆಗೆ ಅಂದರೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಬರುತ್ತಾ ಅಂತ ಹೇಳಿ ಮೂಡುವಂಥ ಪ್ರಶ್ನೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದು ಒಂಥರ ಸುದ್ದಿ ಮಾಡ್ತಾ ಇರಿ, ಅದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ನೀವು ತಿಳ್ಕೊಂಡು ಹೋಗಿರೋಗೆ ನಾನು ಮೇನ್ ಕಾನ್ಸೆಪ್ಟಿಗೆ ಬರ್ತಾ ಇರ್ತಾನೆ. ಇವಾಗ 30,000 ರೂಪಾಯಿ ಅಂತ ಅನ್ನೋದು ಪ್ರತಿಯೊಬ್ಬರ ಅಕೌಂಟಿಗೆ ಪ್ರತಿ ತಿಂಗಳು ಬರುವಂಥ ಅಮೌಂಟ್ ಅಲ್ಲ. ಅದನ್ನು ಮೊದಲು ತಲೆಯಿಂದ ತೆಗೀರಿ ಫ್ರೆಂಡ್ಸ್. 30,000 ರೂಪಾಯಿ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಯಾವ ಗೌರ್ಮೆಂಟು ನಿಮ್ಮ ಖಾತೆಗೆ ಪ್ರತಿ ತಿಂಗಳನ್ನು ಹಾಕೋದಿಲ್ಲ. ಇವಾಗ 30,000 ರೂಪಾಯಿ ಮತ್ತು ಪ್ರತಿ ತಿಂಗಳು ಯಾಕೆ ಅಂತ ಹೇಳಿ ಅನೌನ್ಸ್ ಮಾಡ್ತು ಕೋರ್ಟು ಅಂತ ಹೇಳಿಕ್ಕೆ ಒಂದು ರೀಸನ್ ಇದೆ ಫ್ರೆಂಡ್ಸ್. ಆ ಒಂದು ಕತೆ ಅಥವಾ ಒಂದು ತೀರ್ಪಿನ ಹಿಂದಿನ ಒಂದು ಘಟನೆ ಏನಿದೆ ಅಂತ ಹೇಳಿ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಈ ಒಂದು ಕೋರ್ಟು ಅನೌನ್ಸ್ ಮಾಡಿದ ಅಮೌಂಟು 30,000 ರೂಪಾಯಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತು? ಈ ಪ್ರತಿಯೊಂದು ಮಹಿಳೆಯರಿಗೆ 30,000 ರೂಪಾಯಿ ಬರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಆಧಾರ ಬೇಕಲ್ಲ. ಆ ಆಧಾರಕ್ಕೆ ಒಂದು ಘಟನೆ ಅಂದರೆ ಅಲ್ಲಿ ಒಂದು ಘಟನೆ ನಡೆದಿರ್ಬೇಕಲ್ಲ ಫ್ರೆಂಡ್ಸ್. ಅದೇನು ಘಟನೆ ನಡೆದಿದೆ ಅಂತಂದ್ರೆ ಒಂದು ಕೇಸ್ ನಡೆದಿದೆ ಫ್ರೆಂಡ್ಸ್. ಅಂದ್ರೆ ಸುಪ್ರೀಂ ಕೋರ್ಟ್ಗೆ, ಅಂದ್ರೆ ಫಸ್ಟ್ ಈ ಸುಪ್ರೀಂ ಕೋರ್ಟ್ಗೆ ಬರೋ ಮೊದಲು ಎಲ್ಲ ಸೆಕ್ಷನ್ ಕೋರ್ಟ್ ಹೈಕೋರ್ಟ್ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಸುಪ್ರೀಂ ಕೋರ್ಟ್ ಬಂದಿರುವಂತ ಒಂದು ಕೇಸ್. ಆ ಕೇಸಿನ ಒಂದು ಸಂಕ್ಷಿಪ್ತವಾಗಿ ವಿವರಣೆ ನಾನು ಇವಾಗ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವುದು ಅಂತಂದ್ರೆ ಇಬ್ರು ಗಂಡ ಹೆಂಡತಿ ಮತ್ತು ಮಕ್ಕಳು ಹೋಗ್ತಾ ಇರ್ತಾರೆ. ವೆಹಿಕಲ್ ನಲ್ಲಿ ಹೋಗೋದು, ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ. ವೆಹಿಕಲ್ ಆಕ್ಸಿಡೆಂಟ್ ಆದ್ಮೇಲೆ ಅವರು ಅಂದ್ರೆ ಒಂದ್ ಸ್ವಲ್ಪ ಗಾಯಗಳಾಗಿ ಹೆಂಡತಿ ಮತ್ತೆ ತೀರ್ಕೋತಾಳೆ. ಅಂತಂದ್ರೆ ಆ ಒಂದು ಮುಖ್ಯ ಸ್ತಂಭವಾಗಿರೋ ಆ ಒಂದು ಕುಟುಂಬದ ಮುಖ್ಯ ಸ್ತಂಭವಾಗಿರೋ ಆ ಗೃಹಿಣಿ ಅಲ್ಲಿ ತೀರ್ಕೊಂಡಿದ್ರಿಂದ ಅವ್ರ ಗಂಡ ಅಂತಂದ್ರೆ ಕೇಸ್ ಹಾಕ್ತಾರೆ ಕೋರ್ಟ್ನಲ್ಲಿ. ನನ್ನ ಹೆಂಡತಿ ತೀರ್ಕೊಂಡಿದ್ದಾಳೆ ಅಂತ ಹೇಳಿದಾದ್ಮೇಲೆ ಅವರು ಎಲ್ಲ ಪರಿಶೀಲಿಸಿ ವೆಹಿಕಲ್ದು ಏನೇನು ಡಾಕ್ಯುಮೆಂಟ್ ಅದೆಲ್ಲ ಪರಿಶೀಲಿಸಿ ಎಲ್ಲ ಮಾಡಿದ್ಮೇಲೆ ಇಲ್ಲ ಇದು ಆಕ್ಸಿಡೆಂಟ್ ಕೇಸ್ ಆಗಿದ್ರಿಂದ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ ಅವ್ರಿಗೆ ಪರಿಹಾರದ ನಿಧಿಯಾಗಿ ಕೊಡ್ತಾರೆ. ಆದ್ರೆ ಅವ್ರ ಗಂಡ ಏನ್ ಹೇಳ್ತಾರೆ, ಇದು ಆಕ್ಸಿಡೆಂಟ್ ಆಗಿದ್ಮೇಲೆ ನನ್ನ ಹೆಂಡತಿದು ಸಾವಾಗಿದೆ. ಇವಾಗ ನನ್ನ ಹೆಂಡತಿ ಸಾವಿಗೆ ನಮ್ಗೆ ಎಷ್ಟೊಂದು ನಷ್ಟ ಆಗ್ತಾ ಇದೆ, ಅದಕ್ಕೆ ನೀನು ಪರಿಹಾರ ಇಲ್ವಾ ಅಂತ ಹೇಳಿ ಅವರು ಕೋರ್ಟಿಗೆ ಕೇಸ್ ಹಾಕಿದಾಗ ಅವರು ವೆಹಿಕಲ್ ಎಲ್ಲ ಆಕ್ಸಿಡೆಂಟ್ ಆಗಿ ಪರಿಶೀಲನೆ ಮಾಡಿದ್ದಕ್ಕೆ 2.5 ಲಕ್ಷದಷ್ಟು ಅಮೌಂಟ್ ಅನ್ನು ಅವರಿಗೆ ಪರಿಹಾರ ನಿಧಿಯಾಗಿ ಕೊಡ್ತಾರೆ. ಅವಾಗ ಆ ಗಂಡ ಥಿಂಕ್ ಮಾಡ್ತಾನೆ, ನನ್ನ ಹೆಂಡತಿ ಸತ್ತಿದ್ದಕ್ಕೆ ಅಂದ್ರೆ ತೀರ್ಕೊಂಡಿದ್ದಕ್ಕೆ ಈ ಒಂದು ಕೋರ್ಟು ಅವಳಿಗೆ ಅಂತ ನೀಡಿದ್ದು 2.5 ಲಕ್ಷ ಅಂತ ಹೇಳಿ, ಅಂದ್ರೆ ಕುಟುಂಬಕ್ಕೆ ನೀಡಿದ್ದು 2.5 ಲಕ್ಷ ಅಂತ ಹೇಳಿ, ಅಂದ್ರೆ ನನ್ನ ಹೆಂಡತಿ ಬೆಲೆ 2.5 ಲಕ್ಷನಾ ಅಷ್ಟೇನಾ ಅಂತ ಹೇಳಿ ಅಂದ್ರೆ ಅವನು ಗಂಡ ಲೆಕ್ಕ ಹಾಕ್ತಾನೆ. ಅಂದ್ರೆ ಪ್ರತಿದಿನ ಅವಳು ಎಷ್ಟು ಕೆಲಸ ಮಾಡ್ತಾ ಇದ್ಲು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಬಟ್ಟೆ ಒಣಗೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಮಕ್ಕಳೆಲ್ಲ ಸ್ಕೂಲ್ ಬಿಡೋದಾಗ್ಲಿ, ಗಂಡನ್ ನೋಡ್ಕೋದಾಗ್ಲಿ, ಅಂದ್ರೆ ಮನೆಯಲ್ಲಿರೋ ಹಿರಿಯ ಮತ್ತು ಎಲ್ಲರನ್ನೂ ನೋಡ್ಕೋದಾಗ್ಲಿ, ಅಂದ್ರೆ ಮನೆಯೆಲ್ಲ ಸಂಪೂರ್ಣವಾದ ಒಂದು ಜವಾಬ್ದಾರಿಯನ್ನು ಹೆಂಡತಿ ತಗೊಂಡಿದ್ಲು. ಅವಳಿಗೆ ಬೆಲೆ ಕಟ್ಟೋದು ಬರೀ 2.5 ಲಕ್ಷನ ಅಂತ ಹೇಳಿ ಅವ್ರ ಗಂಡ ಕೇಸ್ ಹಾಕಿದಾಗ ಅದು ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನು ಅದನ್ನು ಡಿಸಿಷನ್ ಏನೋ ಪೆಂಡಿಂಗ್ ಇಟ್ಟು ಮತ್ತೆ ಹೊಳ್ಳಿ ವಾಪಸ್ ಇದು ಎಷ್ಟೋ ದಿನ 10 ವರ್ಷದ ಕೋರ್ಟ್ನಲ್ಲೇ ಇತ್ತು ಫ್ರೆಂಡ್ಸ್. ಇದು ಆಮೇಲೆ ಸುಪ್ರೀಂ ಕೋರ್ಟ್ ಹ್ಯಾಂಡ್ ಓವರ್ ಆದಾಗ ಸುಪ್ರೀಂ ಕೋರ್ಟ್ ಕೂಲಂಕುಷವಾಗಿ ಪರಿಶೀಲಿಸಿ ಅವನಿಗೆ 63 ಲಕ್ಷ ಅಮೌಂಟ್ ಅನ್ನು ಅವನಿಗೆ ಕೊಡಬೇಕು ಅಂತ ಹೇಳಿ ಆದೇಶ ಮಾಡ್ತು. ಅಷ್ಟೊಂದು ಅಮೌಂಟ್ ಯಾಕೆ ಅಂತ ಅಂದ್ರೆ ಅವನ ಹೆಂಡತಿ ಪ್ರತಿ ತಿಂಗಳು ಇಂತಷ್ಟು ದುಡಿದ್ರೆ ಅವನ ಮನೆಗೆ ಅವಳು ದುಡಿತಾ ಇದ್ಲು. ಅಷ್ಟೊಂದು ನಷ್ಟ ಈ ಒಂದು ವೆಹಿಕಲ್ ಆಕ್ಸಿಡೆಂಟ್ ಇಂದ ಆಗಿದೆ, ಅದಕ್ಕೆ ಅವನಿಗೆ ಪರಿಹಾರ ನೀಡು ಅಂತ ಹೇಳಿ ಅದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ಆ ಒಂದು ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಕಳು ಪ್ರತಿ ತಿಂಗಳು ಅವಳು ಎಷ್ಟು ದುಡಿತಾಳೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದಾಜಾಗಿ ಅಂದ್ರೆ ಇಂತಷ್ಟು ಅಮೌಂಟು ಅಡಿಗೆಗೆ ದುಡಿದ್ರೆ 5,000 ರೂಪಾಯಿ, ಅಂದ್ರೆ ಮಕ್ಕಳನ್ನ ನೋಡ್ಕೊಂಡ್ರೆ ಟೇಕ್ ಕೇರ್ ಆಗಿ ಟೇಕ್ ಕೇರ್ ಆಗಿ ನೋಡ್ಕೊಂಡ್ರೆ ಒಂದು 3,000 ರೂಪಾಯಿ, ಈ ತರ ಎಲ್ಲ ಕನ್ಸಿಸ್ಟೆಂಟ್ ಎಲ್ಲ ಹಿಡ್ಕೊಂಡು
ಅವಳಿಗೆ ಮೊತ್ತವನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ಹಿರಿಯರು ನೋಡ್ಕೊಳ್ಳೋದಕ್ಕೆ ಅಂದರೆ ಇಷ್ಟು, ಅಂದರೆ ಮನೆಯಲ್ಲಿ ಈ ಥರ ಬಾಂಡೆ ಎಲ್ಲ ತಿಕ್ಕೋದಾಯಿತು, ಮನೇಲಿ ಕ್ಲೀನಿಂಗ್ ಆಯಿತು, ಈ ಥರ ಎಲ್ಲ ಲೆಕ್ಕ ಹಾಕ್ಕೊಂಡು 30,000 ಅಂತ ಹೇಳಿ ಅವಳಿಗೆ ಡಿಸೈಡ್ ಮಾಡ್ತು ಒಂದು ಸರ್ಕಾರ, ಅಂದರೆ ಕೋರ್ಟು. ಅದಕ್ಕಾಗಿ ಪ್ರತಿ ತಿಂಗಳು 30,000 ರೂಪಾಯಿ ಅಂತ ಹೇಳಿ ಆದೇಶನ ಹೊರಡಿಸ್ತು ಒಂದು ಕೋರ್ಟು. ಇದು ಒಂದು ನಿಜಾಂಶವಾಗಿರುವ ಒಂದು ಸತ್ಯಾಂಶವಾಗಿರುವ ಕೋರ್ಟಿನ ಒಂದು ತೀರ್ಪು. ಆದರೆ ಪ್ರತಿಯೊಬ್ಬರು ಏನು ತಿಳ್ಕೊತಾರೆ, ಪ್ರತಿಯೊಬ್ಬ ಗೃಹಿಣಿಗೂ 30,000 ರೂಪಾಯಿ ಬರುತ್ತೆ ಅಂತ ಹೇಳಿ ಅದು ಯಾರು ಕೊಡೋದಿಲ್ಲ. ಅಂದರೆ ಗಂಡನಿಂದ ಬರುತ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಈಗ ಒಬ್ರು 10,000 20,000 ಗಂಡನೇ ದುಡಿತಾ ಇದ್ದಾಗ 30,000 ರೂಪಾಯಿ ಸಂಬಳ ಹೆಂಡತಿಗಂತ ಅವ್ನು ಹೇಗೆ ಕೊಡ್ತಾನೆ? ಆಗೋದಿಲ್ಲ. ಅಂದರೆ ಸಪೋಸ್ ನೀವು 50,000 ರೂಪಾಯಿ ಅಮೌಂಟ್ ದುಡಿತಾ ಇದ್ರೆ ಪ್ರತಿಯೊಬ್ಬ ಗಂಡ, ಹಾಗೆ ಲೆಕ್ಕ ನೋಡಿದ್ರೆ 30,000 ರೂಪಾಯಿದ್ದು ಅಮೌಂಟು ಹೆಂಡತಿದೆ ಆಗುತ್ತೆ. ಅಂದರೆ ಅರ್ಧಕ್ಕಿಂತ ಜಾಸ್ತಿ ಒಂದು ಅಂದರೆ ಅದರಲ್ಲಿ ಹಕ್ಕಿರುತ್ತೆ, ಅಂದರೆ ಆಗುತ್ತೆ ಅಂತ ಹೇಳಿ. ಅಂದರೆ ಎರಡು ತೂಕ ಹಾಕಿದೆ, ನಿನ್ನಷ್ಟೇ ಸಮ ಅಂದರೆ ಹೆಂಡತಿನೂ ಅದರಷ್ಟೇ ಸಮವಾಗಿ ದುಡಿತಾ ಇದ್ದಾಳೆ, ಅದರದ್ದು ಆ ಗಂಡನ ಅರ್ಧದಷ್ಟು ಭಾಗ ಅವಳಿಗೆ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ದ ಒಂದು ಡಿಸಿಷನ್ ಆಗಿತ್ತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ 30,000 ರೂಪಾಯಿ ಕೊಡ್ತಾ ಇದ್ದಾರೆ, 30,000 ರೂಪಾಯಿ ಅಂತ ಹೇಳಿ ಒಂದು ನ್ಯೂಸನ್ನು ಹೊರಡಿಸ್ತಾ ಇದ್ದಾರೆ. ಆದರೆ ಅದು ಆ ಥರ ಅಲ್ಲ ಫ್ರೆಂಡ್ಸ್, ಅದು ಈ ಥರ. ಅಂದರೆ ಯಾವುದೇ ಗೋರ್ಮೆಂಟ್ ಆಗಲಿ, ಯಾವುದೇ ನಿಮ್ಮ ಗಂಡನ ಕಡೆಯಿಂದಾಗಿ 30,000 ರೂಪಾಯಿ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಜಮಾ 1ನೇ ತಾರೀಕಿಗೆ ಜಮಾ ಆಗೋದಿಲ್ಲ. ಆ ಕಾನ್ಸೆಪ್ಟನ್ನು ತೆಗೆದುಬಿಡಿ. ಅಂದರೆ ಇದ್ರ ತಾತ್ಪರ್ಯ ಏನಂತಂದ್ರೆ, ಪ್ರತಿಯೊಬ್ಬ ಹೆಣ್ಮಕ್ಳು ಮನೆಯಲ್ಲಿ 30,000 ರೂಪಾಯಿ ಹಣವನ್ನು ತಗೊಳ್ಳಾರ್ದೇನೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನೀವೇ ಲೆಕ್ಕ ಹಾಕಿ ಫ್ರೆಂಡ್ಸ್. ಅಂದ್ರೆ ನಿಮ್ಮಷ್ಟೇ ಸಮವಾಗಿ ಅವ್ರಿಗೆ ಕೆಲಸ ಮಾಡ್ತಿದ್ರು ಅವ್ರಿಗೆ ಸಂಬಳ ಇಲ್ಲದೆ ಕೆಲಸ ಮಾಡೋ ಒಂದು ನೌಕರಿ ಅಂತಂದ್ರೆ ಗೃಹಿಣಿಯರದು ಒಂದು ನೌಕರಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಅವ್ರಿಗೆ ರೆಸ್ಪೆಕ್ಟ್ ಅನ್ನ ಕೊಡಿ. ನೀವೇನು ಅಸಡ್ಯವಾಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾರು ಮನೆಯಲ್ಲಿ ಇದ್ಕೊಂಡು ನೀನೇನ್ ಮಾಡ್ತೀಯಾ, ಅಂದ್ರೆ ಮನೇಲಿ ಇಷ್ಟೇ ವರ್ಕ್ ಇದೆ, ನಿಂದು ಅಷ್ಟೇ ವರ್ಕ್ ಇದೆ, ನಾನು ಇಷ್ಟೆಲ್ಲ ದುಡಿತೀನಿ ಮಾಡ್ತೀನಿ ಅಂತಂದ ಅನ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಮನೆಯೇ ಗೃಹಲಕ್ಷ್ಮಿ ಅವಳೇ ಇರ್ತಾಳೆ, ಅವಳಿಗೆ ನೀವು ಗೌರವವನ್ನು ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ನ ಪ್ರಕಾರ ಅಂದ್ರೆ ಗೃಹಿಣಿಯರು ಅಂತಂತಂದ್ರೆ ಅಂದ್ರೆ ನಾವೆಲ್ಲರೂ ನೇಷನ್ ಬಿಲ್ಡರ್ಸ್ ಅಂತ ಹೇಳಿ ನಮಗೆ ಒಂದು ಕಿರೀಟವನ್ನ ಗೌರ್ಮೆಂಟ್ ಅಂದ್ರೆ ತೀರ್ಪನ್ನ ಕೊಟ್ಟಿದೆ. ನಾವು ನೇಷನ್ ಬಿಲ್ಡರ್ಸ್ ಅಂತಂದ್ರೆ ನಾವು ಇರ್ಲಾರ್ದೆ ನೇಷನ್ ಆಗೋದಿಲ್ಲ ಅಂತ ಹೇಳಿ. ಪ್ರತಿಯೊಬ್ಬರಿಗೆ ಹಿಂದೆ ಸಾಥ್ ಕೊಡ್ಬೇಕಂತಂದ್ರೆ ಗೃಹಿಣಿಯರು ಇರಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶನ ಹೊಂದಿದೆ. ಅದಕ್ಕೆ ಪ್ರತಿಯೊಬ್ಬ ಗಂಡನಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಹೆಂಡತಿನ ಅಸಡ್ಡೆ ಮಾಡಬೇಡಿ. ಅವಳಿಗೆ 30,000 ಕೊಡುವಷ್ಟು ಅಂದ್ರೆ 30,000 ಅಷ್ಟು ದುಡಿಯುವಷ್ಟು ಕೆಪಾಸಿಟಿ ಇದ್ರೂ ಸಹ ನಿಮ್ಮ ಮನೆಯಲ್ಲಿ ಅಂದ್ರೆ ಗಂಡನ ಮನೆಯಲ್ಲಿ ಅವಳಿಗೆ ಯಾವುದೇ ರೀತಿಯ ಹಣವನ್ನು ಕೊಡ್ತಾ ಇಲ್ಲ. ಇತ್ತು ಅವಳಿಗೆ ರೆಸ್ಪೆಕ್ಟ್ನು ಕೆಲವೊಬ್ರು ನಾನು ಎಲ್ಲ ಗಂಡಸರು ಹಾಗೆ ಅಂತ ಹೇಳ್ತಾ ಇಲ್ಲ, ಕೆಲವೊಬ್ರು ಗಂಡಸರು ಅಸಡ್ಯವಾಗಿ ಮಾತಾಡ್ತಾರೆ. ಇದು ತಪ್ಪು ಫ್ರೆಂಡ್ಸ್. ನಿಮ್ಮ ಜೀವನದಲ್ಲಿ ನಿಮಗೆ ಎಷ್ಟು ಮಹತ್ವ ಇದೆಯೋ ನಿಮ್ಮ ಹೆಂಡತಿಗೂ ಅಷ್ಟೇ ಮಹತ್ವ ಇದೆ. ಪ್ಲೀಸ್ ಅವಳಿಗೆ ನೀವು ಚಲೋತೆಗೆ ನೋಡ್ಕೊಳ್ಳಿ, ನಿಮಗೂ ಅವಳು ಚಲೋತೆಗೆ ನೋಡ್ಕೋತಾಳೆ. ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಜೀವನವನ್ನು ನಡೆಸಿ ಈ ಒಂದು ಕೋರ್ಟಿನ ತೀರ್ಪನ್ನ ನೀವು ನಿಮ್ಗೆ ಅಳವಡಿಸ್ಕೊಳ್ಳೋಕ್ಕಿಂತ ಅಂದ್ರೆ ಪ್ರಾಪರ್ ಆಗಿ ಅಂದ್ರೆ ತೀರ್ಪು ಬಂದಿದೆ ಅಂದ್ರೆ 30,000 ರೂಪಾಯಿ ಅಂತಂತೆ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಅಂತಂದ್ರೆ ಎಷ್ಟು ಕೆಲಸ ಮಾಡ್ತಾರೆ ಅದನ್ನ ನೋಡಿ. ಅಂದ್ರೆ 30,000 ಇರ್ಬೋದು, 60,000 ಇರ್ಬೋದು, 10,000 ಇರ್ಬೋದು. ಅಂದ್ರೆ ಆ ಒಂದು ಅಮೌಂಟಿನ ಅಂದಾಜು ಈ ತರ ಲೆಕ್ಕ ಹಾಕಿದ್ದಾರೆ ಅಷ್ಟೇ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ 30,000 ರೂಪಾಯಿ ದುಡಿತಾರೆ ಅಂತ ನಾವಲ್ಲ, ಒಬ್ಬೊಬ್ರು ಸೋಂಬೇರಿನೂ ಇರ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಅಂತಂದ್ರೆ 30,000 ಅಷ್ಟು ದುಡಿಯೋಷ್ಟು ಅಂದ್ರೆ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ತಾರಂತೂ ನಾನು ಹೆಣ್ಮಕ್ಳ ಪರವಾಗಿನೂ ಮಾತಾಡ್ತಾ ಇಲ್ಲ. ಅಂದ್ರೆ ಪ್ರತಿಯೊಬ್ರು ಗಂಡಸರು ಕೆಟ್ಟವ್ರೆ ಆಗಿರ್ತಾರೆ ಅಂತ ಹೇಳಿ ನಾ ಅವ್ರ ಪರವಾಗಿನೂ ಹೇಳ್ತಾ ಇಲ್ಲ. ಅಂದ್ರೆ ನಿಮ್ಮ ಒಂದು ಲೈಫ್ನಲ್ಲಿ ಇಬ್ರು ಲೀಡ್ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಜೀವನದಲ್ಲಿನೂ ಹಾಗೆ ಇರುತ್ತೆ. ನೀವು ಅಷ್ಟೇ ಮುಖ್ಯ, ಹೆಂಡತಿನೂ ಅಷ್ಟೇ ಮುಖ್ಯ ಅಂತ ಹೇಳಿ ಸಮವಾಗಿ ಖುಷಿಯಿಂದ ಜೀವನ ನಡೆಸಿ. ಈ ಒಂದು ತೀರ್ಪಿನಿಂದ ನಿಮ್ಮ ಸಂಸಾರದಲ್ಲಿ ಅಂದ್ರೆ ನಿಮ್ಮ ಹೆಂಡತಿಯ ಮಹತ್ವವನ್ನು ತಿಳಿಯಿರಿ ಅಂತ ಹೇಳಿ ಈ ಒಂದು ತೀರ್ಪಿನ ಒಂದು ಮಹತ್ವ ಅಂತ ಹೇಳ್ತೀನಿ. ಮತ್ತು ನಂದೇ ವಿಡಿಯೋದಿಂದನೂ ಅದನ್ನೇ ಹೇಳ್ತಾ ಇರೋದು.
ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ನಿಮಗೊಂದು ತಲೆಯಲ್ಲಿರೋ ಕಾನ್ಸೆಪ್ಟನ್ನು ಕ್ಲಿಯರ್ ಆಯಿತು ನನ್ನ ವಿಡಿಯೋ ಮುಖಾಂತರ ಅಂತ ತಿಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕಲಿಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಹೊಂದಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.